ಭಾರತೀಯ ಕ್ರಿಕೆಟ್ ದಿಗ್ಗಜ ಸಚಿನ್ ತೆಂಡೂಲ್ಕರ್ ಮನೆಯಲ್ಲಿ ಮದುವೆ ಸಂಭ್ರಮ ಜೋರಾಗಿದೆ. ಸಚಿನ್ ಪುತ್ರ ಅರ್ಜುನ್ ತೆಂಡೂಲ್ಕರ್ ಮದುವೆ ಮಾರ್ಚ್ 5ರಂದು ವೈಭವದಿಂದ ನಡೀತಾ ಇದೆ. ಖ್ಯಾತ ಉದ್ಯಮಿ ಮೊಮ್ಮಗಳು ಸಾನಿಯಾ ಚಾಂದೋಕ್ ತೆಂಡೂಲ್ಕರ್ ಮನೆ ಸೊಸೆಯಾಗಲಿದ್ದಾಳೆ. ಹಾಗಾದ್ರೆ ಸಚಿನ್ ಸೊಸೆಯ ಹಿನ್ನೆಲೆ ಏನು? ತೆಂಡೂಲ್ಕರ್ ಮನೆಗೆ ಬರುವ ಸೊಸೆ ಎಷ್ಟು ಕೋಟಿಯ ಒಡತಿ ಅನ್ನೋದನ್ನು ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಕಳೆದ ಆಗಸ್ಟ್ನಲ್ಲಿ ಸಚಿನ್ ತೆಂಡೂಲ್ಕರ್ ಪುತ್ರ ಅರ್ಜುನ್ ಹಾಗೂ ಸಾನಿಯಾ ಚಾಂದೋಕ್ ಎಂಗೇಜ್ ಆಗಿದ್ರು. ಇದೀಗ ತೆಂಡೂಲ್ಕರ್ ಮನೆಯಲ್ಲಿ ಮದುವೆ ಸಂಭ್ರಮ ಜೋರಾಗಿದೆ. ಮುದ್ದಾದ ಹುಡುಗಿ, ಮಗನ ಮನಮೆಚ್ಚಿದ ಸುಂದರಿ ಸಾನಿಯಾ ಚಾಂದೋಕ್ ಸಚಿನ್ ಮನೆಯನ್ನ ಅಲಂಕರಿಸಲಿದ್ದಾಳೆ. ಈಗಾಗಲೇ ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೀತಾ ಇದ್ದು, ಟೀಮ್ ಇಂಡಿಯಾ ಮಾಜಿ ಕ್ರಿಕೆಟಿಗ ಯುವರಾಜ್ ಸಿಂಗ್ ಅವರು ಕುಟುಂಬ ಸಮೇತರಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ಈ ಸಾನಿಯಾ ಚಾಂದೋಕ್ ನೋಡೋಕಷ್ಟೇ ಸುಂದರಿ ಅಲ್ಲ, ಆಕೆಯ ಬ್ಯಾಕ್ಗ್ರೌಂಡ್ ಕೂಡ ಅಷ್ಟೇ ಸುಂದರವಾಗಿದೆ. ಆಕೆ ಶ್ರೀಮಂತ ಮನೆತನದ ಮಗಳು, ನೂರಾರು ಕಂಪನಿಗಳ ಒಡತಿ, ಬಾರ್ನ್ ರಿಚ್ ಅಂತಾರಲ್ಲ ಹಾಗೆ. ಹುಟ್ಟುತ್ತಲೇ ಚಿನ್ನದ ಸ್ಪೂನ್ ಬಾಯಿಗೆ ಇಟ್ಕೊಂಡು ಬೆಳೆದವಳು, ಪ್ರಖ್ಯಾತ ಉದ್ಯಮಿ ರವಿಕಾಯ್ ಅವರ ಮೊಮ್ಮಗಳು. ಸಾನಿಯಾ ಚಾಂದೋಕ್ ಅವರು ದೊಡ್ಡ ಉದ್ಯಮ ಹಿನ್ನೆಲೆಯುಳ್ಳ ಕುಟುಂಬದಿಂದ ಬಂದ ಹೆಣ್ಮಗಳಾಗಿದ್ದು, ಹೀಗಾಗಿ ಉದ್ಯಮ ಕ್ಷೇತ್ರದಲ್ಲಿ ತಮ್ಮದೇ ಆದ ಹೆಜ್ಜೆ ಗುರುತುಗಳನ್ನು ದಾಖಲಿಸಿದ್ದಾರೆ. ಇನ್ನು ಸಾನಿಯಾ ಅವರು ಮುಂಬೈನ ಪೆಟ್ ಸೊಲ್ಯೂಷನ್ ಸ್ಪಾ ಹಾಗೂ ಸ್ಟೋರ್ ಮಿಸ್ಟರ್ ಫಾಜ್ನ ಫೌಂಡರ್ ಕೂಡ ಆಗಿದ್ದಾರೆ. ಸಾನಿಯಾ ಅವರ ಅಜ್ಜ ರವಿಗಾಯ್ ಅವರ ಕುಟುಂಬ 5 ಸ್ಟಾರ್ ಇಂಟರ್ ಕಾಂಟಿನೆಂಟಲ್ ಹೋಟೆಲ್ಗಳನ್ನು ಹಾಗೂ ಬ್ರೂಕಲಿನ್ ಕ್ರೀಮರಿಯಂತಹ ಹಲವು ಬ್ರ್ಯಾಂಡ್ಗಳ ಮಾಲೀಕರಾಗಿದ್ದಾರೆ. ಇದಷ್ಟೇ ಅಲ್ಲ, ಗ್ರೇವಿಸ್ ಗ್ರೂಪ್ ಕೂಡ ಗಾಯ್ ಕುಟುಂಬದ ಒಡೆತನದಲ್ಲಿದೆ. ಸಾನಿಯಾ ಚಾಂದೋಕ್ ಅವರ ತಂದೆ ಹೆಸರು ಇಕ್ಬಾಲ್ ಕೃಷ್ಣ ಘಾಯ್, ಐಕೆ ಘಾಯ್ ಅಂತಾನೆ ಫೇಮಸ್ ಆಗಿದ್ದಾರೆ. ಅವರು ಕೂಡ ಪ್ರಸಿದ್ಧ ಕ್ವಾಲಿಟಿ ಐಸ್ ಕ್ರೀಮ್ ಬ್ರ್ಯಾಂಡ್ ಮತ್ತು ಮುಂಬೈನ ಐಕಾನಿಕ್ ಮೆರೈನ್ ಡ್ರೈವ್ನಲ್ಲಿರುವ ಇಂಟರ್ ಕಾಂಟಿನೆಂಟಲ್ ಮಾಲೀಕನಾಗಿದ್ದಾರೆ. ಇನ್ನು ಸಾನಿಯಾ ಅವರ ಶಿಕ್ಷಣದ ಕುರಿತು ನೋಡೋದಾದರೆ, ಲಂಡನ್ನ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಪದವಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಹೀಗಾಗಿ ಅರ್ಜುನ್ ಹಾಗೂ ಸಾನಿಯಾ ಅವರ ಮದುವೆ ಮುಂಬೈನ 2 ಬಲಿಷ್ಠ ಕುಟುಂಬದ ಸಮಾಗಮಕ್ಕೆ ಸಾಕ್ಷಿಯಾಗಲಿದೆ. ಇನ್ನು ಅರ್ಜುನ್ ತೆಂಡೂಲ್ಕರ್ ಬಗ್ಗೆ ಹೇಳೋದಾದರೆ, ತಂದೆ ಕ್ರಿಕೆಟ್ ದಿಗ್ಗಜ ಆಗಿ ಗುರುತಿಸಿಕೊಂಡಿದ್ದರೂ ಕೂಡ ಅರ್ಜುನ್ ಅವರು ತಮ್ಮ ತಂದೆಯ ಹೆಜ್ಜೆ ಗುರುತುಗಳನ್ನು ಹಿಂಬಾಲಿಸುವಲ್ಲಿ ಯಶಸ್ಸು ದಕ್ಕಿಲ್ಲ. ಎಡಗೈ ವೇಗಿಯಾಗಿರುವ ಅರ್ಜುನ್ ತೆಂಡೂಲ್ಕರ್ ಕಳೆದ ಕೆಲವು ವರ್ಷಗಳಿಂದಲೂ ಮುಂಬೈನ ಇಂಡಿಯನ್ಸ್ ತಂಡದಲ್ಲಿ ಭಾಗವಾಗಿದ್ದಾರೆ. ಆದರೆ IPLನಲ್ಲಿ ಇನ್ನೂ ಕೂಡ ಅರ್ಜುನ್ ನೆಲೆಯನ್ನು ಕಂಡುಕೊಳ್ಳಲು ಸಾಧ್ಯವಾಗಿಲ್ಲ. ಇನ್ನು ದೇಶಿ ಕ್ರಿಕೆಟ್ನಲ್ಲಿ ಅರ್ಜುನ್ ತೆಂಡೂಲ್ಕರ್ ಗೋವಾ ಕ್ರಿಕೆಟ್ ತಂಡವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ದೇಶಿ ಕ್ರಿಕೆಟ್ ಮೂಲಕ ಅರ್ಜುನ್ ವಾರ್ಷಿಕವಾಗಿ ಸುಮಾರು 10 ಲಕ್ಷ ರುಗಳನ್ನು ಗಳಿಸ್ತಾ ಇದ್ದಾರೆ. ವರದಿಗಳ ಪ್ರಕಾರ ಒಟ್ಟಾರೆಯಾಗಿ ಅರ್ಜುನ್ ಅವರ ನಿವ್ವಳ ಮೌಲ್ಯ ಸುಮಾರು 22 ಕೋಟಿ ರು ಆಗಿದೆ ಅಂತ ಹೇಳಲಾಗ್ತಿದೆ. ಅರ್ಜುನ್ ಅವರು ಶ್ರೀಮಂತ ಜೀವನ ಶೈಲಿಯನ್ನು ಹೊಂದಿದ್ದು, ಅವರು ತಮ್ಮ ಕುಟುಂಬದೊಂದಿಗೆ ಮುಂಬೈನಲ್ಲಿರುವ ಸಚಿನ್ ಒಡೆತನದ ಭವನದಲ್ಲಿ ವಾಸಿಸ್ತಾ ಇದ್ದಾರೆ. ಇದನ್ನು 2007ರಲ್ಲಿ 39 ಕೋಟಿ ರುಗಳಿಗೆ ಖರೀದಿ ಮಾಡಲಾಗಿತ್ತು. ಮತ್ತೊಂದು ಗಮನಿಸಬೇಕಾದ ವಿಷಯ ಅಂದರೆ, ಅರ್ಜುನ್ ಕೂಡ ತಂದೆಯ ಹಾದಿಯಲ್ಲೇ ಮದುವೆಯಾಗ್ತಾ ಇದ್ದಾರೆ. ಸಚಿನ್ ತೆಂಡೂಲ್ಕರ್ ಅವರು ತಮಗಿಂತ 5 ವರ್ಷ ದೊಡ್ಡವರಾಗಿರುವ ಅಂಜಲಿ ಅವರನ್ನ ಮದುವೆಯಾಗಿದ್ರು. ಇದೀಗ ಮಗ ಅರ್ಜುನ್ ಕೂಡ ತಮಗಿಂತ 1 ವರ್ಷ ದೊಡ್ಡವರಾಗಿರುವ ಸಾನಿಯಾ ಅವರನ್ನ ಕೈ ಹಿಡಿಯಲಿದ್ದಾರೆ. ಸಾನಿಯಾ ಅವರು 1998 ಜೂನ್ 23ರಂದು ಜನಿಸಿದ್ದಾರೆ. ಅವರಿಗೀಗ 28 ವರ್ಷ ವಯಸ್ಸು. ಇನ್ನು ಅರ್ಜುನ್ ತೆಂಡೂಲ್ಕರ್ 1999 ಸೆಪ್ಟೆಂಬರ್ 24ರಂದು ಜನಿಸಿದ್ದು, ಅವರಿಗೀಗ 27 ವರ್ಷ ವಯಸ್ಸು. ಅರ್ಜುನ್ ತೆಂಡೂಲ್ಕರ್ ಹಾಗೂ ಸಾನಿಯಾ ಚಾಂದೋಕ್ ಬಾಲ್ಯದ ಸ್ನೇಹಿತರಾಗಿದ್ದು, ಇದೀಗ ಸಪ್ತಪದಿಯನ್ನು ತುಳಿತಾ ಇದ್ದಾರೆ. ಇನ್ನು ಸಚಿನ್ ಮಗನ ಜೊತೆ ಮದುವೆ ಬೆನ್ನಲ್ಲೇ ಸಾನಿಯಾ ಚಾಂದೋಕ್ ಅವರ ಬಗ್ಗೆ ತಿಳಿಯಲು ಅವರ ಸೋಷಿಯಲ್ ಮೀಡಿಯಾವನ್ನು ನೆಟ್ಟಿಗರು ಜಾಲಾಡಿದ್ದಾರೆ. ಆದರೆ ಸಾನಿಯಾ ಚಾಂದೋಕ್ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ಮಾತ್ರ ಪ್ರೈವೇಟ್ ಆಗಿ ಇಟ್ಟಿದ್ದಾರೆ. ಇದರ ಜೊತೆಗೆ ತಮ್ಮ ವೈಯಕ್ತಿಕ ಜೀವನವನ್ನು ಕೂಡ ತೀರಾ ಖಾಸಗಿಯಾಗಿಟ್ಟುಕೊಳ್ಳಲು ಬಯಸಿರುವುದು ಗೊತ್ತಾಗ್ತಾ ಇದೆ. ಸಾನಿಯಾ ಅವರು ಓರ್ವ ಉದ್ಯಮಿಯಾಗಿದ್ದು, ಹಲವು ಕಂಪನಿಗಳ ಸಂಸ್ಥಾಪಕಿ ಕೂಡ ಹೌದು. ಹೀಗಾಗಿ ಈ ಕಲ್ಯಾಣ 2 ಶ್ರೀಮಂತ ಕುಟುಂಬದ ಸಮಾಗಮಕ್ಕೆ ಸಾಕ್ಷಿಯಾಗಲಿದೆ. ಇನ್ನು ಮಾರ್ಚ್ 5ರಂದು ಮುಂಬೈನಲ್ಲಿ ಅರ್ಜುನ್ ಹಾಗೂ ಸಾನಿಯಾ ಮದುವೆ ನಡೆಯಲಿದೆ. ಅದ್ದೂರಿ ಮದುವೆಗೆ ಹಲವು ಗಣ್ಯರನ್ನು ಕೂಡ ಆಹ್ವಾನಿಸಲಾಗಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಹಲವು ಗಣ್ಯರನ್ನು ಆಹ್ವಾನಿಸಲಾಗಿದೆ. ಹಾಲಿ ಹಾಗೂ ಮಾಜಿ ಕ್ರಿಕೆಟಿಗರು ಆಪ್ತರು ಈ ಮದುವೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ.